ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾತಾಡಕ್ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ನಿಮ್ ಎಲ್ರಿಗೂ ಕೂಡ ಗೊತ್ತಿರಂಗೆ ಬಿಗ್ ಬಾಸ್ 13 ವಿಡಿಯೋ ಎಲ್ಲಾ ಕಡೆ ವೈರಲ್. ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ 13 ಲೋಗೋ ರಿವೀಲ್ ಆಯ್ತು ಮೊನ್ನೆ. ಸೊ ನನಗೆ ವಿಡಿಯೋ ಮಾಡಕ್ ಟೈಮ್ ಇರ್ಲಿಲ್ಲ, ಕೆಲವೊಂದು ಪ್ರಮೋಷನ್ಸ್ ಗಳಿತ್ತು. ಸೊ ಅಂತದ್ದು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರಿಂದ ನನಗೆ ಇನ್ಸ್ಟಾಗ್ರಾಮ್ಗೆ ಅಂತಾನೆ ಟೈಮ್ ಕೊಟ್ರೆ ಇನ್ಸ್ಟಾಗ್ರಾಮ್ಗೆ ಟೈಮ್ ಕೊಡ್ಬೇಕು, ಯೂಟ್ಯೂಬ್ಗೆ ಅಂತ ಕೊಟ್ರೆ ಯೂಟ್ಯೂಬ್ಗೆ ಅಂತಾನೆ ಕೊಡ್ಬೇಕು. ಸೊ ಎರಡೂ ಕಡೆನೂ ಮ್ಯಾನೇಜ್ ಮಾಡೋದು ಸಿಕ್ಕಾಬಡೆ ಕಷ್ಟ ಇರುತ್ತೆ. ಸೊ ಎನಿವೆ, ನಮ್ಮ ಬಿಗ್ ಬಾಸ್ 13 ಬಗ್ಗೆ ನಾವು ಮಾತಾಡದೆ ಇರೋದಿಕ್ಕಾಗತ್ತಾ? ನಮ್ಮ ಲೋಗೋ ರಿವೀಲ್ ಆದಾಗ ಸೊ ಲೋಗೋ ಬಗ್ಗೆ ಮಾತಾಡ್ಲೇಬೇಕು. ಸೊ ಬಿಗ್ ಬಾಸ್ 13 ಲೋಗೋ ರಿವೀಲ್ ಆಯ್ತು. ಸೊ ಈ ಲೋಗೋದಲ್ಲಿ ಏನಪ್ಪಾ ಸ್ಪೆಷಲ್ ಇದೆ ಅಂತಂದ್ರೆ, ಲೋಗೋ ಏನು ಇಷ್ಟು ಬೇಗ ಬರ್ತಾ ಇದೆ ಅಂದ್ರೆ, ಬಿಗ್ ಬಾಸ್ ಕೂಡ ಖಂಡಿತ ನೆಕ್ಸ್ಟ್ ಮಂತ್ ಅಲ್ಲಿ ಬಂದೇ ಬರುತ್ತೆ. ಬಿಗ್ ಬಾಸ್ ಕೂಡ 13 ಸ್ಟಾರ್ಟ್ ಆಗೇ ಆಗತ್ತೆ ಅಂತ ಹೇಳಿ ನಾನು ಪ್ರಾಮಿಸ್ ಮಾಡ್ತೀನಿ. ನಿಜವಾಗ್ಲೂ ಕೂಡ ಆಗಸ್ಟ್ ಅಲ್ಲಿ ಬರ್ತಾ ಇತ್ತು, ಸೆಪ್ಟೆಂಬರ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇತ್ತು. ಆಗಸ್ಟ್ ಅಲ್ಲಿ ಲೋಗೋ ಬರ್ತಾ ಇತ್ತು, ಹಾಗೆ ಪ್ರೊಮೋಗಳು ಸ್ಟಾರ್ಟ್ ಆಗ್ತಾ ಇತ್ತು. ಅದಾದ್ಮೇಲೆ ಬಿಗ್ ಬಾಸ್ ಸೆಪ್ಟೆಂಬರ್ 29, 28 ಆ ರೀತಿ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಈ ಸಲ ಬಿಗ್ ಬಾಸ್ 13 ಜೂನ್ ಅಲ್ಲೇನೆ ಲೋಗೋ ಕೊಟ್ಟಿದ್ದಾರೆ ಅಂದ್ಮೇಲೆ ಜುಲೈಯಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅರ್ಥ. ಎಲ್ಲರೂ ಕೂಡ ಕನ್ನಡಿಗರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ನಮ್ಮ IPL ಹಬ್ಬ ಮುಗೀತು, ಇನ್ನ ನಮ್ಮ RCB ಹಬ್ಬ ಅಂತೂ ಮಾಡಾಯ್ತು. ನೆಕ್ಸ್ಟ್ ಬರೋದೇ ಈಗ ನಮ್ಮ ಬಿಗ್ ಬಾಸ್ ಕನ್ನಡಿಗರ ಹಬ್ಬ ಅಂತಾನೆ ಹೇಳ್ಬೋದು. ಇನ್ನ ಬಿಗ್ ಬಾಸ್ 13 ಲೋಗೋನ ನೋಡೋದಾದ್ರೆ, ಗೋಲ್ಡನ್ ಥೀಮ್ ಅಲ್ಲಿ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಲೋಗೋನ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಲೋಗೋನ ನೋಡ್ತಾ ಇದ್ದಾಗ ಎಲ್ಲಾ ಗೋಲ್ಡ್ ಮನುಷ್ಯರನ್ನ ಮಾಡಿ, ಅವ್ರನ್ನ ಒಳಗಡೆ ಹೋಗೋ ರೀತಿ ಮಾಡಿ, ಅಲ್ಲಿನ ಒಂದು ಐಸ್ ಕಣ್ಣನ್ನ ಇದ್ ಮಾಡಿ 13 ಅಂತ ಹೇಳ್ಬಿಟ್ಟು ಒಂದು ಲೋಗೋ ಎಲ್ಲಾ ಗೋಲ್ಡ್ ಥೀಮ್ ಅಲ್ಲೇ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಗೋಲ್ಡ್ ರೈಟ್ ಅಂತೂ ಈ ವರ್ಷ ತುಂಬಾ ಪೀಕ್ ಹೋಯ್ತು. ಸೊ ಆ ಥೀಮ್ ಅಲ್ಲಿ ಇಟ್ಕೊಂಡು ಈ ಒಂದ್ ಗೋಲ್ಡ್ ಅಂತೂ ಕೊಂಡ್ಕೊಳಕ್ ಆಗಲ್ಲ. ಒಂದ್ ನಮ್ಮ ಗೋಲ್ಡನ್ ಆಗಿರುವಂತಹ ಬಿಗ್ ಬಾಸ್ ಶೋನಾರು ನೋಡಿ ನೀವು ಎಂಜಾಯ್ ಮಾಡಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಬಿಗ್ ಬಾಸ್ 13 ತುಂಬಾ ವಿಶೇಷವಾಗಿರತ್ತೆ. ಹಾಗೆ ಬಿಗ್ ಬಾಸ್ ಬೇಗ ಶುರುವಾಗ್ತಿದೆ, ಕನ್ನಡಿಗರ ಹಬ್ಬ ವಿತ್ ಸಮಥಿಂಗ್ ಸ್ಪೆಷಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಸಮಥಿಂಗ್ ಸ್ಪೆಷಲ್ ಅಂದ್ರೆ ನಿಜವಾಗ್ಲೂ ಏನಾದ್ರು ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಈ ಸಲ. ಬಿಗ್ ಬಾಸ್ ಈ ಸ್ಪೆಷಲ್ ಅಂತ ಯಾಕೆ ಹೇಳ್ತಾರೆ ಇದಾರೆ ಅಂತಂದ್ರೆ, ಬೇಗ ಕೂಡ ಶುರುವಾಗ್ತಾ ಇದೆ, ಏನೋ ಒಂದು ಸ್ಪೆಷಲ್ ವಿಚಾರನೂ ಕೂಡ ತಂದಿರ್ತಾರೆ ನಮ್ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಟೀಮ್ ಇಲ್ಲಿ ಕೆಲವೊಂದು ಕಮೆಂಟ್ಸ್ ನೋಡುವಾಗ, ಯಾರೇ ಬಂದ್ರು ಗಿಲ್ಲಿ ರೇಂಜ್ಗೆ ಹವಾ ಕ್ರಿಯೇಟ್ ಮಾಡೋಕೆ ಆಗದೇ ಇಲ್ಲ ಅಂತ ಹೇಳಿ ಹಾಕಿದ್ದಾರೆ. ಹೌದು, ಗಿಲ್ಲಿ ಕೊಟ್ಟಂತಹ ನಮ್ಗೆ ಎಂಟರ್ಟೈನ್ಮೆಂಟ್ ನಿಜವಾಗ್ಲೂ ಬೇರೆ ಯಾರು ಕೊಡಕ್ಕಾಗಲ್ಲ. ಬಟ್ ಈ ಸಲ ಗಿಲ್ಲಿನೂ ಮೀಸೋ ಅಂತವ್ರು ಬರ್ತಾರ ಬಿಗ್ ಬಾಸ್ಗೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಯಾಕೆ ಅಂದ್ರೆ ಒಂದು ಆಪರ್ಚುನಿಟೀಸ್ ಕೂಡ ಸ್ಪೆಷಲ್ ಅಂತ ಹೇಳೋದ್ರ ಜೊತೆಗೆ ಒಂದು ಆಪರ್ಚುನಿಟೀಸ್ ಕೂಡ ಇದೆ. ಈ ಸಲ ಕಾಮನ್ ಮ್ಯಾನ್ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಕನ್ನಡಿಗರನ್ನು ಕೂಡ ಕಾಯ್ತಾ ಇದ್ದಾರೆ. ಸೊ ಅದ್ರಿಂದ ಬಿಗ್ ಬಾಸ್ 13 ಅಲ್ಲಿ ಕಾಮನ್ ಮ್ಯಾನ್ ಅಂತೂ ಇದ್ದೇ ಇರ್ತಾರೆ. ಸೊ ಕಾಮನ್ ಮ್ಯಾನ್ ಅಂದ್ರೆ ಸಾಮಾನ್ಯವಾದಂತ ನಮ್ಮಂತ ವ್ಲಾಗರ್ಸ್ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಳ ಲೈಫ್ ಹೇಗಿರುತ್ತೆ ಬಿಗ್ ಬಾಸ್ ಅಲ್ಲಿ ಅನ್ನೋದನ್ನ ಎಲ್ಲರೂ ಕೂಡ ನೋಡ್ಬೇಕು ಅನ್ನೋ ಒಂದು ಸ್ಪೆಷಲ್ ಥೀಮ್ ನ ಕೂಡ ತಂದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿರತ್ತೆ. ಏನಂತೀರಾ ಗೈಸ್? ಅದನ್ನು ಕೂಡ ಹೇಳಿ. ಫೈನಲಿ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತಿದೆ. ಇವಾಗ ಟೆನ್ಷನ್ ಇಲ್ಲ ಗುರು, ಹೌದು ಅಲ್ವಾ? ಬಿಗ್ ಬಾಸ್ 13 ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ 3 ತಿಂಗಳು ನೆಮ್ಮದಿಯಾಗಿ ಬಿಗ್ ಬಾಸ್ ನ ನೋಡ್ಕೊಂಡಿರ್ಬೋದು ಅನ್ನೋ ಜನಗಳಿದ್ದಾರೆ. ಎಂಟರ್ಟೈನ್ಮೆಂಟ್ ಗೆ ಬಿಗ್ ಬಾಸ್ ಬೆಸ್ಟ್ ಅಂತ ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಬಿಗ್ ಬಾಸ್ ನ ತುಂಬಾ ಜನ ಇಷ್ಟಪಡ್ತಾರೆ. ಬಿಗ್ ಬಾಸ್ ಲವರ್ಸ್ ಸಿಕ್ಕಾಬಡ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬಿಗ್ ಬಾಸ್ ಲವರ್ಸ್ ಗೆಲ್ಲಾನು ಕೂಡ ಇದೊಂದು ಖುಷಿ ವಿಚಾರ. ಅದ್ರಲ್ಲೂ ಕೂಡ ಇಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇರೋದಂತೂ ಎಲ್ಲರಿಗೂ ಕೂಡ ಹಬ್ಬದ ರೀತಿ ಅಂತಾನೆ ಹೇಳ್ಬೋದು. ಸೊ IPL ಮುಗೀತು, ಅದನ್ನ ಎಂಜಾಯ್ ಮಾಡಿ ಮುಗಿದ್ಮೇಲೆ ಬಿಗ್ ಬಾಸ್ ಬಂದು ಇನ್ನು ಒಂದು 3 months ನ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಹೌದು ಅಲ್ವಾ? 3 months ನ ಸಕ್ಸಸ್ಫುಲ್ ಆಗಿ ಕಳಿಬಹುದು ಅಂತಾನೆ ಹೇಳ್ಬೋದು. ನಮಗೂ ಕೂಡ ಸಿಕ್ಕಾಬಡೆ ಖುಷಿ. ನಾನು ಕೂಡ ಬಿಗ್ ಬಾಸ್ 13 ತುಂಬಾ ಚೆನ್ನಾಗಿ ರಿವ್ಯೂ ಮಾಡ್ಬೇಕು. ಪ್ರತಿ ಒಂದು ಪ್ರೋಮೋ ಆಗಿರ್ಬೋದು, ಪ್ರತಿ ಒಂದು ಎಪಿಸೋಡ್ ಬಗ್ಗೆನೂ ಕೂಡ ರಿವ್ಯೂ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದೀನಿ. ಸೊ ಅದು ಈಡೇರ್ಲಿ, ಆ ಒಂದು ಆಸೆ ಈಡೇರ್ಲಿ ನನಗೂ ಕೂಡ. ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನನ್ನ ಒಂದು ಬಿಗ್ ಬಾಸ್ 13 ಜರ್ನಿ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿ ಹೋಗುತ್ತೆ. ನಾನು ಕೂಡ ಎಫರ್ಟ್ ಹಾಕಿ ಈ ಒಂದು 13 ನ
ತುಂಬಾ ಚೆನ್ನಾಗಿ ರಿವ್ಯೂ ಮಾಡ್ಬೇಕು ಅನ್ನೋ ಆಸೆ ಇದೆ. ಇನ್ನು ಕೂಡ ನೆಕ್ಸ್ಟ್ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಬಿಗ್ ಬಾಸ್ 13 ಲೋಗೋ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ 13 ಲೋಗೋ ಎಲ್ಲಾ ಲೋಗೋಗಳಿಗಿಂತ ಯಾಕೆ ತುಂಬಾ ಡಿಫ್ರೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ, ನಮ್ಮ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಕೂಡ ಮಾಡ್ತಾರೆ ಈ ಒಂದು ಥೀಮ್ ನ, ಒಂದು ಲೋಗೋನ. ಹೋದ್ ವರ್ಷ ನೀವು ಬಿಗ್ ಬಾಸ್ 12 ನ ನೋಡಿದ್ರೆ, ನಮ್ಮ ಇಡೀ ಕರ್ನಾಟಕದ ಒಂದು ಹಬ್ಬಗಳನ್ನ ಒಂದು ಥೀಮ್ ಇಟ್ಕೊಂಡು ಒಂದ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಬಿಗ್ ಬಾಸ್ 12 ಸ್ಟಾರ್ಟ್ ಆಯ್ತು. ಈ ಬಿಗ್ ಬಾಸ್ 13 ಅನ್ನೋದು ಒಂದು ಗೋಲ್ಡ್ ಥೀಮ್ ಅಲ್ಲಿ ಕಾಣ್ತಾ ಇದೆ. ಸೊ ಇದೆಲ್ಲ ಗೋಲ್ಡ್ ಮನುಷ್ಯಗಳು ಸುತ್ತಾ ಇದ್ದಾರೆ. ಮಧ್ಯದಲ್ಲಿ ಬಿಗ್ ಬಾಸ್ 13 ಅನ್ನೋ ಒಂದು ಸಂಖ್ಯೆ ಇದೆ. ಸೊ ನನ್ನ ಪ್ರಕಾರ ಇಲ್ಲಿ ಏನ್ ಹೇಳೋಕ್ ಹೊರಟಿದ್ದಾರೆ ಅಂತಂದ್ರೆ, ನಮ್ಮ ಗೋಲ್ಡ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಕೈಗೆ ತರ ಓಡ್ತಾ ಇದೆ. ಹಾಗೆ ಸ್ವಲ್ಪ ನಿಂತಿದೆ ಮೋದಿ ಹೇಳದ ಮೇಲೆ ಅಂತ ನಾನು ಅನ್ಕೋತೀನಿ. ಮೋದಿ ಅವರು ಹೇಳದ ಮೇಲೆ ಯಾರು ಚಿನ್ನ ಕೊಳ್ಳಬೇಡಿ ಅಂತ ಅಂದ ಮೇಲೆ ಸ್ವಲ್ಪ ನಿಂತಿದೆ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ಬಡವ್ರ ಕೈಗೆ ಎಡ್ಕೋ ರೀತಿ ಚಿನ್ನ ಇಲ್ಲ. ಸೊ ನಮ್ ಬಿಗ್ ಬಾಸ್ ಅಂತೂ ಬಡವ್ರ ಕೈಗೆ ಎಡ್ಕತ್ತೆ. ಡೈಲಿ ಎಂಟರ್ಟೈನ್ಮೆಂಟ್ಗೆ ತೊಂದ್ರೆನೆ ಇಲ್ದಿರಾ ಪ್ರತಿದಿನ 9 ಗಂಟೆಗೆ ಸ್ಟಾರ್ಟ್ ಆದ್ರೆ 11 ಗಂಟೆವರೆಗೂ ಬಿಗ್ ಬಾಸ್ ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಜನಕ್ಕೆ ಖುಷಿ ಕೊಡುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಲೋಗೋ ಬಂದಿದೆ ಅಂತ ನನ್ನ ರಿವ್ಯೂ. ಸೊ ನಿಮಗೆ ಏನನ್ಸ್ತು ಬಿಗ್ ಬಾಸ್ ಸೀಸನ್ 13 ಲೋಗೋ ನೋಡಿದಾಗ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಿಗ್ ಬಾಸ್ 13 ರಿವ್ಯೂ ಹಾಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ರಿವ್ಯೂ ಕೂಡ ಮಾಡ್ತೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಸುಮಾರು ಜನ ಕೇಳ್ತೀರಾ. ಅವ್ರ ಬಗ್ಗೆ ಮಾತಾಡಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ನಾನು ಮಾಡಕ್ ಆಗಿರ್ಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಕ್ವಾಟ್ಲೆ ಕಿಚನ್ ಬಗ್ಗೆ, ಪ್ರೋಮೋ ಬಗ್ಗೆನೇ ಮಾತಾಡ್ಬೇಕು. ಸಿಕ್ಕಾಪಟ್ಟೆ ಕಾಯ್ತಾ ಇದಾರೆ ಜನ. ನಾಳೆನೆ ಬಿಗ್ ಬಾಸ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಲಾಂಚ್ ಆಗ್ತಾ ಇದೆ. ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ನಾನದು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಪ್ರೋಮೋ ನೋಡೇನೆ ಸಿಕ್ಕಾಪಟ್ಟೆ ಖುಷಿ ಇದ್ದೀನಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ. ಸೊ ಈ ವಿಡಿಯೋ ಬಿಗ್ ಬಾಸ್ 13 ಬಗ್ಗೆ ಆಗಿತ್ತು. ಯಾರಿಗೆಲ್ಲ ಖುಷಿ ಆಯ್ತು ಬಿಗ್ ಬಾಸ್ ಲವರ್ಸ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಒಂದು ಆರ್ಟ್ ಕಳಿಸಿ ಅಂತ ಹೇಳ್ತೀನಿ. ಬಾಯ್ ಗೈಸ್, ಮತ್ತೊಂದು ಹೊಸ ಬಿಗ್ ಬಾಸ್ 13 ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಗೈಸ್, ಬಾಯ್.